ಈ ರೀತಿಯ ಆರೋಪಗಳು ಬಂದಾಗ ಯಾಕೆ PMO ಕಚೇರಿ ಕ್ರಮ ಕೈಗೊಳ್ತಾ ಇಲ್ಲ? ನಿಮಗೆ ಅವ್ರ ಪರ್ಸನಲ್ ಲೈಫ್ ಕಟ್ಕೊಂಡು ನಿಮ್ಗೆ ಏನಾಗಬೇಕು? ಈ RSS ಮತ್ತು BJP ಈ ತಿಕ್ಕಾಟದಲ್ಲಿ ಮೋದಿಯವರ ತಲೆದಂಡ ಆಗುವಂಥ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಎಸ್, ಅದಕ್ಕೆ ಒಂದು ಎಡಪಂಥೀಯರು ಕೆಲವರು ಒಂದು ಟ್ವೀಟ್ ಮಾಡಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರಲ್ಲಿ ಮೋದಿಯವರನ್ನ ಇಳಿಸಿ ಯೋಗಿಯನ್ನ ತರುವಂತ RSS ಪ್ಲಾನ್ ಇದೆ. ಅದು ಈ ದೇಶಕ್ಕೆ ಇನ್ನೂ ಅಪಾಯಕಾರಿ. ಒಂದು ಸಂದರ್ಶನದಲ್ಲಿ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತಾರೆ, ಮೋದಿ ಅವರಿಗೆ 3-4 ಹೆಣ್ಣು ಮಕ್ಕಳ ಜೊತೆ ಸಂಬಂಧ ಇತ್ತು. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈ ಮಾನ್ಯ ನರೇಂದ್ರ ಮೋದಿಯವರ ವಿರುದ್ಧ ಒಂದು ಅತಿ ಭಯಾನಕ ಸೆಕ್ಸ್ ಬಾಂಬ್ ಸಿಡಿಸಿದ್ದಾರೆ. ಸುಬ್ರಹ್ಮಣ್ಯಂ ಸ್ವಾಮಿ ಒಬ್ಬರು ಸಿಡಿಸಿದ್ದಾರೆ ಅಂದರೆ ಅವ್ರನ್ನಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗಿರಲಿಲ್ಲ ಹಲವು ಕಾರಣಗಳಿಂದಾಗಿ. ಮತ್ತೊಬ್ಬರು ಹಿರಿಯ ಪತ್ರಕರ್ತೆ, ಅದರಲ್ಲೂ RSSನ ಸದಸ್ಯ ಆಗಿರುವಂತಹ ಮಧು ಪೂರ್ಣಿಮಾ ಕೀಶ್ವರ್ ಅವರು ಅತಿ ಭಯಾನಕ ಅನ್ನುವಂಥದ್ದು, ನಂಬಲು ಅಥವಾ ಅರಗಿಸಿಕೊಳ್ಳಲು ಸಾಧ್ಯ ಆಗದೇ ಇರುವಂಥ ಬಾಂಬನ್ನು ಸಿಡಿಸಿದ್ದಾರೆ. ಇದರ ಸತ್ಯಾಸತ್ಯತೆ ಏನು? ಹಾಗಾದರೆ ಇದರ ಖಚಿತತೆಯನ್ನು ಯಾರು ಪಡಿಸ್ತಾರೆ? ಇದ್ರ ಬಗ್ಗೆ ಚರ್ಚೆ ಮತ್ತು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ ಫೋಕಸ್ TV ಎಡಿಟೋರಿಯಲ್ ಡೈರೆಕ್ಟರ್ ಆದಂಥ ಶ್ರೀ ಶಶಿಧರ್ ಭಟ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸರ್ ಇದು ನರೇಂದ್ರ ಮೋದಿಯವರ ವಿರುದ್ಧ ಈ ಥರದೊಂದು ಬಾಂಬ್ ಬರುತ್ತೆ ಅಂತ ಅಂದರೆ ಇದು ಅನಿರೀಕ್ಷಿತ ಅಥವಾ ಎಕ್ಸ್ಪೆಕ್ಟೆಡ್? ಏನು ಸರ್ ಇದು? ಒಂದು ಮೋದಿಯವರ ಕ್ಲೀನ್ ಇಮೇಜ್ ಇತ್ತಲ್ಲ, ಅದರಲ್ಲಿ ಇದು ಕಪ್ಪು ಚುಕ್ಕೆಯ ರೀತಿಯಲ್ಲಿ ಆರೋಪ ಬಂದದ್ದು. ಮೊದಲು ಈ ಆರೋಪ ಮಾಡಿದವರು ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅವರು. ಅವರು ಕೆಲವು ವರ್ಷಗಳಿಂದನೇ ಈ ಆರೋಪ ಮಾಡ್ತಾ ಇದ್ದಾರೆ. ಮೊದಲು ಗುಜರಾತ್ನವಳೇ ಆದಂಥ ಸೋನಿ ಅಂತ ಹೆಣ್ಣುಮಗಳು, ಹೌದು, ಆ ಸೋನಿ ಅವರ ಹೆಸರು ಬರುತ್ತೆ. ಅದಾದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಡಿಯೋಗಳು ಬರ್ತವೆ, ಇನ್ನೊಂದು ಬರ್ತವೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ BJP ಆಗಲಿ RSS ಆಗಲಿ ಯಾರು ಯಾವುದೇ ರಿಯಾಕ್ಟ್ ಮಾಡಿರಲಿಲ್ಲ. ಇತ್ತೀಚೆಗೆ ಇದೇ ಈ ಮಾರ್ಚ್ ತಿಂಗಳು, ಈಗ 4-6 ದಿನಗಳ ಹಿಂದೆ ಒಂದು ಸಂದರ್ಶನದಲ್ಲಿ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತಾರೆ, ಮೋದಿ ಅವರಿಗೆ 3-4 ಹೆಣ್ಣು ಮಕ್ಕಳ ಜೊತೆ ಸಂಬಂಧ ಇತ್ತು. ಸೊ ಅವರು ಸೆಕ್ಸುವಲಿ ಯಾರ್ಯಾರನ್ನ ಬಳಸ್ಕೊತಿದ್ರು ಅವ್ರನ್ನ ಪೊಲಿಟಿಕಲ್ ಅವರಿಗೆ ಒಂದು ಕರಿಯರ್ ಕೊಡ್ತಾ ಇದ್ರು ಅಂತ ಅವ್ರು ಹೇಳ್ತಾರೆ. ಅದು ಹೇಳಿದ ತಕ್ಷಣ ಮಧುಕೇಶ್ವರ್ ಅವರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ, ರೀಟ್ವೀಟ್ ಮಾಡ್ತಾರೆ. ಅಲ್ಲ ಸರ್, ಈಗ ನನಗಿರೋಂಥದ್ದು ಏನಂದರೆ, ಈ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿರೋದನ್ನು ಯಾವುದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ. ಯಾಕಂದರೆ ಆತ ಏನೋ ಹೇಳ್ತಾನೆ, ಅದನ್ನು ಅವ್ರು ಮಾಡಲಿಲ್ಲ ಅಂದರೆ ಅವ್ರ ವಿರುದ್ಧ ಆರೋಪ ಮಾಡೋದು ಅವ್ರ ಕೈಯಾಲಿ ಅಂತ ಹೇಳ್ಬೋದು. ಆ ಶಬ್ದ ನಾನು ಯೂಸ್ ಮಾಡ್ತೀನಿ. ಯಾಕಂದರೆ ಈ ಹಿಂದೆ ರಾಹುಲ್ ಗಾಂಧಿ ವಿರುದ್ಧನೂ ಈ ಥರ ಮಾಡಿದ್ರು, ಸೋನಿಯಾ ಗಾಂಧಿ ವಿರುದ್ಧನೂ ಮಾಡಿದರು. ಹಾಗಾಗಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ಇದನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ಅಂದ್ರೂ ಕೂಡ RSSನ ಮೆಂಬರ್ ಆದಂತಹ ಮಧು ಪೂರ್ಣಿಮಾ ಕೀಶ್ವರ್ ಹೇಳಿರೋದಿದೆಯಲ್ಲ, ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಲೇಬೇಕು ಅನ್ನೋದು. ಎಸ್, ಅಂದರೆ ನೀಡಲ್ ಆಫ್ ಸಸ್ಪಿಷನ್ ಅಂತಾರೆ, ಸಂಶಯದ ಮುಳ್ಳು. ಯಾಕೆ ಅಂದರೆ 2-3 ಕಾರಣ ಇದೆ. ಒಂದು, ಮಧುಕೇಶ್ವರ್ ಅವರು ಮೊದಲು ಎಡಪಂಥೀಯ ವಿಚಾರಧಾರೆಯತ್ತ ಒಲವಿದ್ದಂಥ ಹೆಣ್ಮಗಳು. ಅದಕ್ಕಿಂತ ಬಹಳ ಮುಖ್ಯವಾಗಿ ಮಹಿಳಾ ಹಕ್ಕುಗಳಿಗಾಗಿ ಹೋರಾಟ ಮಾಡಿದವರು. ಕರೆಕ್ಟ್. ಮಾನಸಿ ಅಂತ ಒಂದು ಪತ್ರಿಕೆ ಕೂಡ ಇತ್ತು. ಅದಾದಮೇಲೆ ಅವರು ಮೋದಿಯವರ ಬಯೋಗ್ರಫಿಯನ್ನು ಬರೀತಾರೆ. ಹೌದು, ಮೋದಿಯವರ ಆತ್ಮಚರಿತ್ರೆಯ ಬರಹಗಾರ್ತಿ ಅವರು. ಸೊ ಇದಾದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದಕ್ಕೆ ಅವರು ರೀಟ್ವೀಟ್ ಮಾಡಿದ್ದಿದೆಯಲ್ಲ, ಅದು ಬಾಂಬ್, ಸಂಚಲನ. ಅದು ಏನು ಹೇಳ್ತಾರೆ, ಕೆಲವು ಅಂಶಗಳನ್ನ ನಮ್ಮ ಚರ್ಚೆ ಮಾಡೋದಕ್ಕೆ ನಾನು ಹೇಳ್ತೀನಿ. ಅವರು ರೀಟ್ವೀಟ್ ಮಾಡ್ತಾರೆ, ದಿಸ್ ಎಕ್ಸ್ಪ್ಲೇನ್ಸ್ why I kept a safe distance from Modi from the time he assumed power in May 2014. ಅದು ಹೇಳ್ತಾ ಹೋಗ್ತಾವ್ರೆ, I did not even go to gift him a copy of my book on him, just sent an unsigned copy through his favorite bureaucrat Bharat Lal. ತಾವು ಯಾಕೆ ನೋಡಿಲ್ಲ ಅಂತ ಅವ್ರು ಇದರಲ್ಲಿ ಸುದೀರ್ಘವಾಗಿದೆ, ಅವರು ಕೆಲವು ಅಂಶಗಳನ್ನ ಹೇಳ್ತಾ ಹೋಗ್ತಾರೆ. ಅಲ್ಲ ಸರ್, ಈಗ ನನಗೆ ಕುತೂಹಲ ಇರೋದೇನೆಂದ್ರೆ, ಈ ಮಧು ಕೀಶ್ವರ್ ಇದಾರಲ್ಲ, ಇವಳು ಪತ್ರಕರ್ತೆ.
ಹೋರಾಟಗಾರ್ತಿ. ಹಾಗಾಗಿ 4 ಜನ ಯಾರು ಅಂತ ಹೆಸರು ಬಹಿರಂಗಪಡಿಸ್ಲಿಕ್ಕೆ ಪ್ರಾಬ್ಲಮ್ ಏನಿದೆ? ಅಲ್ಲಲ್ಲ, ಅವ್ರು ಇನ್ನೂ ಹೇಳ್ತಾ ಹೋಗ್ತಾಳೆ, ಇಂಡೈರೆಕ್ಟ್ ಹೇಳ್ತಾರೆ. ಹ್ಮ್. 4 ಹೆಸರನ್ನ ಹೇಳುವವರು ಯಾರು ಹೇಳಿದವರು ಸುಬ್ರಹ್ಮಣ್ಯ ಸ್ವಾಮಿ ರೀಟ್ವೀಟ್ ಮಾಡ್ತಾ ಹೇಳ್ತಾರೆ, ಒಂದೆರಡು ಹೇಳ್ತಾ ಹೋಗ್ತಾರೆ. ಹ್ಮ್. ಇದನ್ನ ದ ಸ್ಕ್ಯಾಂಡಲ್ ಇನ್ವಾಲ್ವಿಂಗ್ ಮಾನ್ಸಿ ಸೋನಿ ಹ್ಮ್. ಹ್ಯಾಡ್ ಆಲ್ರೆಡಿ ರೀಚ್ ದ ಸುಪ್ರೀಂ ಕೋರ್ಟ್. ಅದು ಈಗ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಹ್ಮ್. ಮಾನ್ಸಿ ಸೋನಿ ಅವರಿಗೆ ಮೋಸ ಮಾಡಿದ್ರು, ಏನು ಮಾಡಿದ್ರು ನರೇಂದ್ರ ಮೋದಿ ಅವರು, ಅದಕ್ಕೆ ಬಿಟ್ಟು ಹೇಳ್ತಾರೆ. ಸೊ ಅಪಾಯಿಂಟ್ಮೆಂಟ್ ಆಫ್ ಎ 12th ಪಾಸ್ ಸ್ಮೃತಿ ಇರಾನಿ as a education minister had given credence to other scandals till then hidden from public view. ಸೊ ಹೀಗೆ ಈ ಸ್ಕ್ಯಾಂಡಲ್ ಸಕ್ಸಸ್ ಸ್ಕ್ಯಾಂಡಲ್ ಅಂತಾನೆ ಅಂತಾರೆ ಅವರು. ಹ್ಮ್. ಅದರ ಸ್ಮೃತಿ ಇರಾನಿಯ ಹೆಸರಂತ ರೆಫರ್ ಮಾಡ್ತಾರೆ. ಅದರ ಜೊತೆಗೆ ಹ್ಮ್. ಅವರು ಪುರಿ ಅವರೇನಿದ್ದಾರೆ ಮಿನಿಸ್ಟರ್, ಪೆಟ್ರೋಲಿಯಂ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ, ಜೈಶಂಕರ್ ಹೆಸರನ್ನ ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಯಾಕೆ ಅಂತ ಹೇಳ್ತಾರೆ ಅಂದರೆ, ಅವರು ಒಂದು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಈ ಹರ್ದೀಪ್ ಸಿಂಗ್ ಪುರಿ ಅವರು ಏನಿದ್ದಾರೆ, ಅವರು ಅಮೆರಿಕದಲ್ಲಿರ್ತಾರೆ ಆಫೀಸರ್, ಇದು ವಿದೇಶಾಂಗ ಆಫೀಸರ್. ಆವಾಗ ಇನ್ನೇನೋ ಇತ್ತು ಅಂತ ಇವರು ಸೂಚನೆ. ಅವರು ಹರ್ದೀಪ್ ಸಿಂಗ್ ಪುರಿಗೂ ಮೋದಿಗೂ ಬೇರೆ ರೀತಿ ಕಾಂಟ್ಯಾಕ್ಟ್ ಇತ್ತು. ಅಲ್ಲ ಸರ್, ಈಗ ಏನಂದ್ರೆ, ಈಗ ಅವರು ಹೇಳಿರೋ ವಿಚಾರಗಳನ್ನ ನಾವು ಚರ್ಚೆ ಮಾಡೋದು ಅನ್ನೋದಾದ್ರೆ, ಈ ಸರಿಸುಮಾರು ಒಂದು 15, 16, 18 ವರ್ಷಗಳ ಹಿಂದಿನ ಘಟನೆಗಳು ಈಗ ಬಹಿರಂಗ ಆಗ್ಬೇಕಂದ್ರೆ ಕಾರಣ ಏನು? ಅದಕ್ಕೆ ಈಗ 2-3 ರೀತಿಯ ವಾದಗಳಿದೆ. ಅದಕ್ಕೆ ಬರೋಣ ನಾವು. ಒಂದು, ಯಾರೋ ಪ್ರಧಾನಮಂತ್ರಿಯ ಹುದ್ದೆಗೆ ಸ್ಪರ್ಧಿಸ್ತಾ ಇರುವವರು ಈ ಒಂದು ವಿಚಾರವನ್ನ ಈಗ ಚರ್ಚೆಗೆ ಎತ್ತುಕಟ್ಟಿದ್ದಾರೆ ಅಂತ ಮೊದಲನೇ ವಾದ. ಎರಡನೇ ವಾದ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೋದಿಯವರನ್ನ ಬದಲಿಸುವ ಒಂದು ಯೋಚನೆಯಲ್ಲೇ ಅದಕ್ಕಾಗಿ ಮಧುಕೇಶ್ವರನ್ನ ಎತ್ತು ಬಿಟ್ಟಿದ್ದಾರೆ ಅನ್ನೋದು ಎರಡನೇ ಆರೋಪ ಇದೆ. ಸೊ ಅಂದ್ರೆ ಇದರ ಹಿಂದೆ ಉದ್ದೇಶ ಇದೆ ಅನ್ನೋದು ಯಾರು ಕೂಡ ಈ ಆರೋಪಗಳನ್ನ ಡಿನೈ ಮಾಡ್ತಿಲ್ಲ, ತಳ್ಳಿ ಆಗ್ತಾ ಇಲ್ಲ. ಇದು ಇದ್ದಕ್ಕಿದ್ದಾಗೆ ಹೆಚ್ಚಿನ ಶಕ್ತಿ ಪಡೆಯೋದಕ್ಕೆ ಕಾರಣ ಬಿಜೆಪಿಯ ಒಳಗಡೆ ಅಧಿಕಾರ ಹಸ್ತಾಂತರದ ಪ್ರಶ್ನೆ ಈಗ ಜಾಗೃತ ಆಗಿದೆ. ಸರ್, ಅದ್ರ ಜೊತೆಗೆ ಈಗ ಮತ್ತೊಂದು ಪ್ರಶ್ನೆ ಏನಂದ್ರೆ, ಈಗ ಯು ಪಿಯಲ್ಲೂ ಕೂಡ ಈಗ ಮೋಹನ್ ಭಾಗವತ್ ಕೂಡ ಹೇಳಿದ್ರು, ಯಾರೇ ಆಗಲಿ ವಯಸ್ಸಾದ್ಮೇಲೆ ಇಳಿಲೇಬೇಕಂತ, ಇಂಡೈರೆಕ್ಟ್ ಆಗಿ ಮೋದಿ ಅವ್ರಿಗೆ. ಇದು ಬಿಜೆಪಿ ಮತ್ತು RSS ನಡುವಿನ ಏನು ನಾವು ಶೀತಲ ಸಮರ ಅಂತ ಏನು ಕರಿತಿದ್ವಿ, ಶೀತಲ ಏನಿಲ್ಲ, ಗಟ್ಟಿಯಾಗಿನೇ ನಡೀತಾ ಇತ್ತು. ಇದು ಇನ್ನೊಂದು ಸ್ವಲ್ಪ ತೀವ್ರತೆಯನ್ನು ಪಡಿತಾ ಇದೆಯಾ RSS ಮತ್ತು ಬಿಜೆಪಿ, ಅಥವಾ ಮೋದಿ ಮತ್ತೆ RSS ನಡುವಿನ ಬಿರುಕು? ಸರ್, ಪರ್ಫೆಕ್ಟ್. ಅದು ನಿಮ್ಮ ಅಬ್ಸರ್ವೇಷನ್ 100ಕ್ಕೆ 100 ಸರಿ. ಗುಜರಾತ್ನಲ್ಲೇ ಪ್ರಾರಂಭ ಆದದ್ದು. ಏನು RSS ವಿರುದ್ಧ ಮೋದಿ ಅವರ ಆಕ್ಟಿವಿಟೀಸ್ ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಆದಾಗ ಪ್ರಾರಂಭ ಆದ್ದು. ಗುಜರಾತ್ನ ಹಲವು RSS ನಾಯಕರು, ಇನ್ಕ್ಲೂಡಿಂಗ್ ಅಶೋಕ್ ಸಿಂಘಾಲ್ ಅವ್ರನ್ನ ಬಾಯಿ ಮುಚ್ಚಿಸೋದು, ನೇಪಥ್ಯಕ್ಕೆ ಸರಿಸೋದು ಮೋದಿ ಡಿಡ್ ಇಟ್. ಅದಾದಮೇಲೆ ಪ್ರಧಾನಿ ಹುದ್ದೆಗೆ RSS ಇವ್ರನ್ನ ಆಯ್ಕೆ ಮಾಡೋದಕ್ಕೆ ಬೇರೆ ಬೇರೆ ಕಾರಣ ಇತ್ತು. ಆ ಸಂದರ್ಭದಲ್ಲಿ ಅದ್ವಾನಿ ಅವರಿಗೆ ಬಗ್ಗೆ ಬಹಳ ಸಿಟ್ಟು ಬಂದಿತ್ತು RSSಗೆ. ಯಾಕೆಂದರೆ ಜಿನ್ನಾ ಅವರನ್ನ ಅವ್ರು ಹೊಗಳ್ಬಿಟ್ಟಿದ್ರು, ಅದು ದೊಡ್ಡ ಇಶ್ಯೂ ಆಗಿಬಿಟ್ಟಿತ್ತು. ಜಿನ್ನಾ ಅವರು ದೇಶಭಕ್ತರು ಅನ್ನೋ ರೀತಿ ಮಾತಾಡ್ಬಿಟ್ಟು, ಆದ್ದರಿಂದ ಅವ್ರ ನೇಪಥ್ಯಕ್ಕೆ ಸರಿಸಬೇಕಾಗಿತ್ತು. ಅದರಿಂದ ರಿಪ್ಲೇಸ್ ಮಾಡೋದಕ್ಕೆ ಮೋದಿಯನ್ನು RSS ಆಯ್ಕೆ ಮಾಡಿದ್ರು. ಜೊತೆಗೆ ಮೋದಿ ಅವರಿಗಿದ್ದಂಥ ಜನಪ್ರಿಯತೆ ಜನಪ್ರಿಯತೆ ಗುಜರಾತ್ ಮಾಡೆಲ್ ಅಂತಿದ್ರು, ಒಂದು ಹೊಸ ಫೇಸ್. ಸೊ RSS ಕಟ್ಟಾ ಪ್ರಚಾರಕರಾಗಿದ್ದವರು. ಸೊ ಆದ ತಕ್ಷಣ ಮೋದಿಜಿ ಬಂದ ತಕ್ಷಣ ಪ್ರಧಾನಿ ಆದ ಮೇಲೆ ಮಾಡಿದ ಕೆಲಸ ಅಂದರೆ RSS ಅನ್ನು ಒಡೆಯುವುದು. ಮೊದಲು ಮೋಹನ್ ಭಾಗವತ್ ಅವರ ವಿರುದ್ಧ ಸೆಟ್ ಹೊಡೆದು, ದತ್ತಾತ್ರೇಯ ಹೊಸಬಾಳೆ ನಂಬರ್ 2 ಲಕ್ನೋಗೆ ತಂದು. ಸೊ ಯಾಕೆಂದ್ರೆ ಅಲ್ಲಿ ಪವರ್ ಸೆಂಟರ್ ಮತ್ತೊಂದು ಊಟ ತರ ಮಾಡಿದ್ರು. ಹೌದು, ಅಂದ್ರೆ 2-3 ಕಾರಣ ಇತ್ತು. ದತ್ತಾತ್ರೇಯ ಹೊಸಬಾಳೆ ಇಸ್ ವೆರಿ ಕ್ಲೋಸ್ ಟು ಪ್ರೈಮ್ ಮಿನಿಸ್ಟರ್. ಹೌದು, ಅಲ್ಲಿ ಅವರ ಕಾಂಪಿಟೇಟರ್ ಇರೋದಲ್ಲಿ ಲಕ್ನೋದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕೌಂಟರ್ ಮಾಡೋದಕ್ಕೆ ಬೇಕು ಅಂತ ಮಾಡಿ. ಸೊ ಇದು ಯಾವ ಹಂತಕ್ಕೆ ಹೋಗಿತ್ತು ಅಂದ್ರೆ, ತಮಗೆ ನೆನಪಿರುತ್ತೆ, ಕಳೆದ ಇಲೆಕ್ಷನ್ಗಿಂತ ಮೊದಲು, ಮಹಾರಾಷ್ಟ್ರ ಎಲೆಕ್ಷನ್ ಬರೋದಕ್ಕಿಂತ ಮೊದಲು JP ನಡ್ಡಾ ಒಂದು ಹೇಳಿಕೆ ಕೊಡ್ತಾರೆ. ಏನು ಹೇಳ್ತಾರೆ, ನಮಗೀಗ RSS ಬೆಂಬಲ ಬೇಕಾಗಿಲ್ಲ, ನಾವು ಬೆಳೆದ್ಬಿಟ್ಟಿದ್ದೀವಿ, ಆಯ್ತಾ, RSS ನಮ್ಗೆ ಅಗತ್ಯ ಇಲ್ಲ ಈಗ ಅಂತ ಹೇಳ್ಬಿಡ್ತಾರೆ. ಅದು ನಡ್ಡಾ ಆಡಿರುವ ಮಾತು, ಅಮಿತ್ ಶಾ ಮತ್ತು ಮೋದಿ ಅವರ ಮಾತೇ ಆಗಿರುತ್ತೆ. ತಕ್ಷಣ RSS ಟುಕ್ ಎ ಡಿಸಿಷನ್, ನಾವು ಇಲೆಕ್ಷನ್ ಕೆಲಸ ಮಾಡಲ್ಲ ಅಂತ. ಸೊ ಯಾವಾಗ RSS ಕೆಲಸ ಮಾಡೋದು ನಿಲ್ಲಿಸ್ತೋ, ಆವಾಗ ಇದ್ದಕ್ಕಿದ್ದಾಗ ಬಿಜೆಪಿ ಸಫರ್ ಆಗುತ್ತೆ. 2-3 ಸ್ಟೇಟ್ ಇಲೆಕ್ಷನ್. ಅಲ್ಲ ಸರ್, ಈಗ ಈ ರೀತಿಯ ಆರೋಪಗಳು ಬಂದಾಗ, ನರೇಂದ್ರ ಮೋದಿ ಅವರ ಮೇಲೆ ಈ ರೀತಿಯ ಆರೋಪಗಳು ಬಂದಾಗ, ಯಾಕೆ PMO ಕಚೇರಿ ಕ್ರಮ ಕೈಗೊಳ್ತಾ ಇಲ್ಲ? ಯಾಕೆ ಈಗ ನೋಟಿಸ್ ಕೊಟ್ಟಿಲ್ಲ ಸುಬ್ರಹ್ಮಣ್ಯ ಸ್ವಾಮಿಗೆ? ಯಾಕೆ ಇನ್ನೂ ಕೇಸ್ ಹಾಕಿಲ್ಲ ಈ ನಮ್ಮ ಯಾರು ಮಧು ಪೂರ್ಣಿಮಾ ಈಶ್ವರ್ ಮೇಲೆ? ಯಾಕೆ ಅಂತ
ಇಲ್ಲ, ಒಂದು ಮಧುಕೀಶ್ವರು ಮತ್ತು ಇನ್ನೂ ಒಂದು 2-3 ಜನ ಅದನ್ನು ರೆಫರ್ ಮಾಡ್ತಾರೆ. ಹ್ಮ್ ಈ ವಿಚಾರವನ್ನು RSS ಗಮನಕ್ಕೆ ತಂದಾಗ ಹ್ಮ್ RSS ನಾಯಕರು ಒಂದು ಮಾತಾಡ್ತಾರಂತೆ ಮಧುಕೀಶ್ವರ್ ಹತ್ರ. ಹ್ಮ್ ಅವ್ರು ಅದನ್ನು ರೆಫರ್ ಮಾಡ್ತಾರೆ. ನಿಮಗೆ ಅವ್ರ ಪರ್ಸ್ನಲ್ ಲೈಫ್ ಕಟ್ಕೊಂಡು ನಿಮ್ಗೆ ಏನಾಗಬೇಕು, ನಮಗೆಲ್ಲ ಗೊತ್ತು, ಸುಮ್ಮನಿರಿ. ಹ್ಮ್ ಹ್ಮ್ ಅಂದರೆ ಅವರು ಪ್ರಚಾರಕರಾದ ಕಾಲದಿಂದ ಹ್ಮ್ ಸೊ ಅವರ ಪರ್ಸ್ನಲ್ ಕ್ಯಾರೆಕ್ಟರ್ ಏನಿದೆ ಹ್ಮ್ ಅದು ನಿಜವಾದ ಕ್ಯಾರೆಕ್ಟರ್ ಹೇಗಿತ್ತು ಅನ್ನುವುದು RSS ಉಳಿದವರಿಗೆ ಗೊತ್ತಿತ್ತೆ. ಹ್ಮ್ ಗೊತ್ತಿದ್ದೇ ಅವರು ಅವರ ಇನ್ನೊಂದು ಮುಖವನ್ನ ಇದು ಮಾಡ್ತಾ ಇದ್ರೆ ಈಗ ಎಸ್ ಎ ಪೊಲಿಟಿಕಲ್ ವೆಫನ್ ಹ್ಮ್ ಅದನ್ನ ಬಳಸಿಕೊಳ್ತಾ ಇದ್ದಾರಾ? ಹ್ಮ್ ಯಾಕೆಂದ್ರೆ ಒಂದು ಅಧಿಕಾರ ಹಂಚಿಕೆನೋ ಬದಲಾವಣೆ ಆಗಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಇಂಥ ಪ್ರಶ್ನೆಗಳಿದೆ. ಹ್ಮ್ 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 ಯಾಕೆಂದ್ರೆ ಈಗ ಆ ಥರದ ವಿಚಾರಗಳು ಅಂತ ಬಂದಾಗ, ಅಧಿಕಾರ ಹಸ್ತಾಂತರ ಅಂತ ಬಂದಾಗ, ಅಥವಾ ಪ್ರಧಾನಮಂತ್ರಿ ಬದಲಾವಣೆ ಅಂತ ಬಂದಾಗ, ಮೋದಿ ಅವರಿಂದ ಏನಾದರೂ ಹೆಚ್ಚಿಗೆ ಒಂದು ರೀತಿ ತಿರುಗೇಟು ಅನ್ನೋದು ಅಥವಾ ತಿರುಗಿ ಬೀಳೋ ಥರ ಆಯಿತು ಅಂದ್ರೆ ಇವೆಲ್ಲ ಅಸ್ತ್ರಗಳಾಗ್ತವೆ ಮೋದಿ ಅಸ್ತ್ರ ಆಗ್ತವೆ. ಇವನ್ನು ಇನ್ನು ಕೆಲವು ವರದಿಗಳು ಹೇಳೋ ಪ್ರಕಾರ ಹ್ಮ್ ನಿತಿನ್ ಗಡ್ಕರಿ ಅವರು ಇದ್ರ ಹಿಂದಿದ್ದಾರೆ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದೆ. ಯಾಕಂದ್ರೆ ಅವರು ಪ್ರೈಮ್ ಮಿನಿಸ್ಟರ್ ಸ್ಥಾನಕ್ಕೆ ಮಾಡ್ತಾ ಇದ್ರು. ಇನ್ನೊಂದು ಕಡೆ ಅಮಿತ್ ಶಾ ಇದ್ದಾರೆ, ಮತ್ತೊಂದು ಕಡೆ ಯೋಗಿ ಜಿ ಇದ್ದಾರೆ. ಸೊ ಇವರೆಲ್ಲ ಇರಬೇಕಾದ್ರೆ RSS ಇಸ್ ಪ್ಲೇಯಿಂಗ್ ಇಟ್ಸ್ ಗೇಮ್. ಓಕೆ, ಅಂದ್ರೆ ಇದನ್ನ ಇದು ಇನ್ನೊಂದು ರೀತಿ ಹಾಗಾದ್ರೆ ಸರ್ ಈಗ ನಾನು ನೇರವಾಗಿ ಕೇಳ್ಬಿಡ್ತೀನಿ ಕೊನೆಯದಾಗಿ ನಿಮಗೆ, ಈ RSS ಮತ್ತು BJP ಈ ತಿಕ್ಕಾಟದಲ್ಲಿ ಮೋದಿ ಅವರ ತಲೆದಂಡ ಆಗುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಎಸ್, ಅದಕ್ಕೆ ಒಂದು ಎಡಪಂಥೀಯರು ಕೆಲವರು ಒಂದು ಟ್ವೀಟ್ ಮಾಡಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇದರಲ್ಲಿ. ಹೇಗೆ ಅಂದರೆ ಇದು ಕ್ಲಾಸಿಕ್ ಆದ್ದು. ಈ ವಿಚಾರ ಏನಿದೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬೇಕಾದ್ರೆ ನಾವು ಹೆಚ್ಚು ಜಾಗರೂಕರಾಗಿರಬೇಕು. ಯಾಕೆಂದ್ರೆ ಮೋದಿಯವರನ್ನ ಇಳಿಸಿ ಯೋಗಿಯನ್ನ ತರುವಂತ RSS ಪ್ಲಾನ್ ಇದೆ, ಅದು ಈ ದೇಶಕ್ಕೆ ಇನ್ನೂ ಅಪಾಯಕಾರಿ. ಕರೆಕ್ಟ್. ಯಾಕಂದ್ರೆ ಸರ್ ಅದು RSS ಅಜೆಂಡಾ. ನೀವು ನೋಡಿ, ಮೊದಲು ವಾಜಪೇಯಿ ಅವ್ರ ನಂತರ ಯಾರು ಪ್ರವರ್ಧಮಾನಕ್ಕೆ ಬಂದಿದ್ದು BJPನಲ್ಲಿ? LK ಅಡ್ವಾಣಿ. ಅಂದರೆ ವಾಜಪೇಯಿ ಅವ್ರಿಗಿಂತ ಪ್ರಖರ ಹಿಂದುತ್ವವಾದಿ. ಓಕೆ, ಅಡ್ವಾಣಿ ಅವ್ರ ನೇಪಥ್ಯಕ್ಕೆ ಸರಿಯೋ ಟೈಮಿಗೆ ಬಂದಿದ್ದು ಯಾರು? ಮೋದಿ ಅವ್ರಿಗಿಂತ ಹಿಂದುತ್ವವಾದಿ. ಈಗ ಮೋದಿ ನೇಪಥ್ಯಕ್ಕೆ ಸರಿಯೋ ಟೈಮಿಗೆ ಇವ್ರು ಕಾಣಿಸ್ತಾ ಇರೋದಾರಿಗೆ ಯೋಗಿ ಆದಿತ್ಯನಾಥ್. ಅಂದ್ರೆ ಅವರ ಪ್ರಖರತೆ ಎಷ್ಟು ಸ್ಪಷ್ಟವಾಗಿದೆ ತತ್ವ ಸಿದ್ಧಾಂತ ಬದ್ಧತೆ ವಿಚಾರದಲ್ಲಿ. ಹಾಗಾಗಿ ಇದು ನಿಜವಾಗಿಯೂ ಇಡೀ ದೇಶ, ಎಡಪಂಥೀಯರಷ್ಟೇ ಅಲ್ಲ, ಇಡೀ ದೇಶನೂ ಕೂಡ ಎಚ್ಚರಿಕೆಯಿಂದ ರಿಯಾಕ್ಟ್ ಮಾಡುವಂತ ವಿಚಾರ. ಅದು ಏನಂದ್ರೆ ಗೊತ್ತಾ, ಹಾಳಾಗೋಗ್ಲಿ ಯೋಗಿಕ್ಕಿಂತ ಇವ್ರು ಬೆಟರ್ ಪಾತ್ಲಾಗಿರ್ಲಿ, ಇದನ್ನ ಇಶ್ಯೂವನ್ನು ಬಳಸ್ಕೋಬಾರ್ದು ಮನಸ್ಥಿತಿಯವರು ಇದ್ದಾರೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಭಾಗವಹಿಸಿ ಒಂದು ತೀರಾ ಮಹತ್ವಪೂರ್ಣ, ಅರ್ಥಪೂರ್ಣ ಹಾಗೂ ಕಾಳಜಿ ಭರಿತ ಸಂವಾದದಲ್ಲಿ ಭಾಗವಹಿಸಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದೊಂದು ಕಾಳಜಿ ಏನಂದ್ರೆ ಪ್ರಧಾನಮಂತ್ರಿ ವಿರುದ್ಧ ಈ ರೀತಿ ಆರೋಪಗಳು ಬಂದಾಗ ಯಾಕೆ ಪ್ರಧಾನಮಂತ್ರಿ ಕಚೇರಿ ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ, ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ, ಯಾಕೆ ದೂರನ್ನು ದಾಖಲಿಸ್ತಾ ಇಲ್ಲ, ಯಾಕೆ ತನಿಖೆಗೆ ಒತ್ತಾಯ ಮಾಡ್ತಾ ಇಲ್ಲ, ಈ ಪ್ರಶ್ನೆಗಳಿಗೆ ಏನಾದರೂ ಉತ್ತರ ಕೊಡ್ತಾರಾ, ಉತ್ತರ ಕೊಡಬೇಕಾದವ್ರು ಯಾರು ಅನ್ನೋದನ್ನು ವಿವರವಾಗಿ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರು ತಿಳಿಸ್ಕೊಟ್ರು. ಥ್ಯಾಂಕ್ ಯು ಸರ್. ಇದಾಗಿತ್ತು ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಈ ರೀತಿಯ ಆರೋಪಗಳು ಬಂದಾಗ ಯಾಕೆ PMO ಕಚೇರಿ ಕ್ರಮ ಕೈಗೊಳ್ತಾ ಇಲ್ಲ? ನಿಮಗೆ ಅವ್ರ ಪರ್ಸನಲ್ ಲೈಫ್ ಕಟ್ಕೊಂಡು ನಿಮ್ಗೆ ಏನಾಗಬೇಕು? ಈ RSS ಮತ್ತು BJP ಈ ತಿಕ್ಕಾಟದಲ್ಲಿ ಮೋದಿ ಅವರ ತಲೆದಂಡ ಆಗುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಎಸ್, ಅದಕ್ಕೆ ಒಂದು ಎಡಪಂಥೀಯರು ಕೆಲವರು ಒಂದು ಟ್ವೀಟ್ ಮಾಡಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇದರಲ್ಲಿ. ಮೋದಿಯವರನ್ನ ಇಳಿಸಿ ಯೋಗಿಯನ್ನ ತರುವಂತ RSS ಪ್ಲಾನ್ ಇದೆ, ಅದು ಈ ದೇಶಕ್ಕೆ ಇನ್ನೂ ಅಪಾಯಕಾರಿ. ಒಂದು ಸಂದರ್ಶನದಲ್ಲಿ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತಾರೆ, ಮೋದಿ ಅವರಿಗೆ 3-4 ಹೆಣ್ಣು ಮಕ್ಕಳ ಜೊತೆ ಸಂಬಂಧ ಇತ್ತು.